ವಂಶದ ಸೊಸೆಯಾದ ನನಗೆ ಸತ್ಯವನ್ನು ತಿಳಿಯುವ ಅಧಿಕಾರವಿಲ್ಲವೇ? ಗಾಂಧಾರದಲ್ಲಿ ಹೇಳಲಿಲ್ಲ, ಹೋಗಲಿ. ಇಲ್ಲಿಗೆ ಬಂದ ಮೇಲಾದರೂ ಎಲ್ಲರೂ ಯೋಚನಾಬದ್ಧರಾಗಿ ಹಂಚಿಕೆ ಹಾಕಿಕೊಂಡು ನನಗೆ ಅನ್ಯಾಯ ಮಾಡಿದರಲ್ಲವೇ? ಗಾಂಧಾರಿ, ಹೆಣ್ಣಿನ ಸ್ವಾಭಿಮಾನಕ್ಕೆ ಯಾವ ಅರ್ಥವೂ ಇಲ್ಲವೇ ನಿಮ್ಮ ಈ ಕುಟುಂಬದಲ್ಲಿ? ಅವಳಿಗೆ ಯಾವ ಅಸ್ತಿತ್ವವೂ ಇಲ್ಲವೇ? ಇಲ್ಲವೇ? ಹಾಗಾದರೆ ಭೀಷ್ಮ ನಿನಗೆ ಏನನ್ನೂ ಹೇಳಲಿಲ್ಲವೇ? ಇಲ್ಲ. ಸತ್ಯವತಿ? ಇಲ್ಲ ಇಲ್ಲ, ನನಗೆ ಯಾರು ಈ ವಿಚಾರವನ್ನು ನನ್ನ ಕಿವಿ ಮುಟ್ಟದಂತೆ ಮಾಡಿದರು. ನೀವು ಸಹ ಹೇಳಲಿಲ್ಲ. ಹಾಗೆ ಹೇಗೆ ಸಾಧ್ಯ? ನಾನೇ ಇವರೆಲ್ಲರಿಗೂ ಹೇಳಿರಬಹುದು, ಆದರೆ ನನಗೆ ಯಾರು ಹೇಳಲೇ ಇಲ್ಲವಲ್ಲ. ನಿಮಗೆ ಯಾರು ಮಹತ್ವ ಕೊಡುತ್ತಾರೆ? ನೀನು ತಾನೇ ಎಲ್ಲಿ ಕೊಡುತ್ತೀಯೇ? ನಿಜ ಹೇಳಬೇಕೆಂದರೆ ಗಾಂಧಾರಿ, ನಾನು ನಿನಗೆ ಮೋಸ ಮಾಡಲಿಲ್ಲ. ಹಾಗಿರುವಾಗ ನಾವಿಬ್ಬರೂ ಸೇರಿಕೊಂಡು ಇಲ್ಲ, ಬಹುಶಃ ನಮ್ಮ ಈ ಕುಲವು ಸ್ತ್ರೀಯರ ಶಾಪದ ಬೆಂಕಿಯಲ್ಲಿ ಬೇಯಬೇಕು. ಈ ನಿಯತಿಯನ್ನು ಯಾರೂ ಬದಲಿಸಲಾರರು. ನಾನಿನ್ನು ಈ ಪ್ರಪಂಚವನ್ನು ನೋಡಬೇಕಾಗಿಲ್ಲ. ನೋಡಿದಷ್ಟು ಸಾಲದೇನು? ಎಲ್ಲೆಲ್ಲೂ ಶೂದ್ರತೆ, ಸೋಗು, ಸುಳ್ಳು, ಡಾಂಬಿಕತೆ. ಸೌಮ್ಯ ವದನಗಳ ಹಿಂದೆ ತೋಳುಗಳ ವಿಕಾರ ಕಣ್ಣುಗಳು. ಕೌರವರಿಗೆ ರಾಜ ರಕ್ತ ಹರಿಯುವ ಒಂದು ಶರೀರ ಬೇಕಿತ್ತು. ರಾಜ ರಕ್ತವುಳ್ಳ ಇನ್ನೊಂದು ಶರೀರ ಹುಟ್ಟಿಸುವ ಶರೀರ. ಹೇಳಿ, ಇದಕ್ಕಿಂತ ಮಿಗಿಲಾಗಿ ನನ್ನ ಈ ಅಸ್ತಿತ್ವವನ್ನು ನಿಮ್ಮ ಮಹಾಕುಲ ಒಪ್ಪಿದೆ. ನೀನು ಕುಲವನ್ನು ಮದುವೆಯಾಗಿದ್ದೀಯೋ ವ್ಯಕ್ತಿಯನ್ನು? ವ್ಯಕ್ತಿಗೆ ತನ್ನದೇ ಆದ ಯಾವ ಸಂದರ್ಭವೂ ಇಲ್ಲವೇ? ನಾನು ಯಾವಾಗ ಇಲ್ಲ ಎಂದೆ ಮಹಾರಾಜ? ವ್ಯಕ್ತಿಗೆ ತನ್ನದೇ ಆದ ಭಿನ್ನ ಸಂದರ್ಭವಿರುವುದಾದರೆ ಅದನ್ನು ನೀನು ಒಪ್ಪುವೆಯಾದರೆ ಕಳಚಿ ಬಿಡುವ ನಿನ್ನ ಕಣ್ಣಿನ ಪಟ್ಟಿಯನ್ನು. ಹೌದು ಗಾಂಧಾರಿ, ನೀನು ನನ್ನನ್ನು ಅಪರಾಧಿಯಲ್ಲವೆಂದು ಒಪ್ಪುವೆ ತಾನೆ? ನನ್ನನ್ನು ತಿರಸ್ಕರಿಸುವುದಿಲ್ಲ ತಾನೆ? ಹಾಗಾದರೆ ತೆಗೆದು ಬಿಡುವ ಪಟ್ಟಿಯನ್ನು. ಅದಾಗದು ಮಹಾರಾಜ, ಆಗದು. ಹೇಳುತ್ತಿದ್ದೀನಲ್ಲ ಗಾಂಧಾರಿ, ತೆಗೆಯ ಪಟ್ಟಿಯನ್ನು. ಇಲ್ಲ. ಆಮೇಲೆ ನನ್ನ ಬಳಿಗೆ ಬಾ, ನನ್ನ ಮುಖವನ್ನು ನೋಡು, ನಿನ್ನ ಬೆರಳುಗಳಿಂದ ನನ್ನ ಕೇಶವನ್ನು ಸವರು, ನಿನ್ನ ಹಸ್ತದಿಂದ ನನ್ನ ಮುಖವನ್ನು ಮುಟ್ಟು. ತೆಗೆ ಗಾಂಧಾರಿಯ ಪಟ್ಟಿಯನ್ನು. ಇಲ್ಲ ಮಹಾರಾಜ, ಜನರು ಏನಂದುಕೊಂಡಾರು? ಇಂದು ಬೆಳಗ್ಗೆ ಸಹಸ್ರಾರು ಜನರೆದುರು ಶಪಥ ಮಾಡಿದ್ದೇನೆ, ಪ್ರತಿಜ್ಞೆ ಮಾಡಿದ್ದೇನೆ. ಜನಸ್ತೋಮ ನನಗೆ ಜಯ ಜಯಕಾರವಾಗಿದೆ. ನನ್ನ ಈ ಪ್ರತಿಜ್ಞೆ ನಿಮ್ಮಿ ಮನತನದ ಪ್ರತಿಷ್ಠೆಗೆ ಅಂಟಿಕೊಂಡಿದೆ. ನಾನು ನನ್ನತನವನ್ನು ಕಳೆದುಕೊಂಡಿದ್ದೇನೆ ಮಹಾರಾಜ. ಇನ್ನು ಈ ಪಟ್ಟಿಯನ್ನು ತೆಗೆಯುವುದು ಅಸಾಧ್ಯ. ಗಾಂಧಾರಿ, ನಾನು ಘಂಟಾ ಘೋಷವಾಗಿ ಹೇಳುತ್ತೇನೆ, ನಾನು ಹೇಳಿದ ಮೇಲೆಯೇ ಗಾಂಧಾರಿ ತನ್ನ ಕಣ್ಣಿನ ಪಟ್ಟಿಯನ್ನು ಬಿಚ್ಚಿತ್ತು ಎಂದು. ಇಲ್ಲ ಮಹಾರಾಜ, ಜನರ ಕಣ್ಣಲ್ಲಿ ನಿಮ್ಮನ್ನು ಸಣ್ಣವರನ್ನಾಗಿ ಮಾಡಲು ಹೊಲ್ಲೆ. ಅಥವಾ ನೀನೇ ಸ್ವತಃ ಸಣ್ಣವಳಾಗಲೊಲ್ಲೆಯೋ? ಹಾಗಾದರೆ ಇಷ್ಟೊಂದು ತೀವ್ರವೇ ನಿನ್ನ ತಿರಸ್ಕಾರ? ಇಷ್ಟೊಂದು ತೀಕ್ಷ್ಣವೇ ನಿನ್ನ ಈ ಸೇಡು? ಎಂದಿಗೂ ಮುಗಿಯದ ಈ ತಿರಸ್ಕಾರದಲ್ಲಿ ನೀನು ಬದುಕಲು ನಿಶ್ಚಯ ಮಾಡಿದ್ದರೆ ನಾನೇನು ತಾನೇ ಮಾಡಲಿ ಗಾಂಧಾರಿ? ಆದರೆ ಕೊನೆಯ ವಿಶ್ಲೇಷಣೆಯಿಂದ ಏನು ನಿರ್ಣಯವಾಗುತ್ತದೆ ಬಲ್ಲೆಯ? ನೀನು ನನ್ನ ಮೇಲೆ ಅಲ್ಲ, ನನ್ನ ಈ ವಂಶದ ಮೇಲೆ ಅಲ್ಲ, ನಿನ್ನ ಮೇಲೆಯೇ ಸೇಡು ತೀರಿಸಿಕೊಳ್ಳುತ್ತಿದ್ದೀಯ. ಈ ತಿರಸ್ಕಾರ ಮತ್ತು ಕಟುತ್ವದಿಂದ ಹುಟ್ಟುತ್ತವೆ ತಿರಸ್ಕಾರದ ದ್ವೇಷ. ಅಷ್ಟೇ, ಬೇರೇನು ಇಲ್ಲ. ಈ ತಿರಸ್ಕಾರದ ಪ್ರಸಾರದಿಂದ ನೀನು ತಪ್ಪಿಸಿಕೊಳ್ಳಲಾರೆ, ನಾನು ತಪ್ಪಿಸಿಕೊಳ್ಳಲಾರೆ, ನನ್ನ ಈ ವಂಶವೂ ತಪ್ಪಿಸಿಕೊಳ್ಳಲಾರದು.
ಈ ಹೊದ್ದುಕೊಂಡ ಮತ್ತು ತಂದುಕೊಂಡ ಅಂಧತ್ವವನ್ನು ನೋಡುವೆಯಂತೆ ಗಾಂಧಾರಿ. ನಿನ್ನನ್ನು ಈ ಜಗತ್ತಿನ ನಾಗಾಲೋಟದಲ್ಲಿ ಹಿಂದಕ್ಕೆ ತಳ್ಳುತ್ತದೋ ಇಲ್ಲವೋ ಎಂದು ಬಹುಶಃ ನನ್ನನ್ನು ಕೂಡ. ಆದರೆ ನೀನು ಯಾವಾಗಲಾದರೂ ಏನನ್ನು ಮಾಡಲು ಹೋದರೂ ನಿನ್ನ ಈ ವಿಕಲಾಂಗತೆ ನಿನಗೆ ಅಡ್ಡಲಾಗಿ ಬರುತ್ತದೆ. ನನ್ನದೇನಿದೆ? ಇತಿಹಾಸ ನನ್ನ ಈ ಅಂಧತ್ವದ ಹೆಸರಿನಲ್ಲಿ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಬಿಡುತ್ತದೆ. ಆದರೆ ನಿನ್ನನ್ನು ಮಾತ್ರ ಕ್ಷಮಿಸುವುದಿಲ್ಲ ಗಾಂಧಾರಿ, ನಿನ್ನನ್ನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸುವುದಿಲ್ಲ, ಕ್ಷಮಿಸುವುದಿಲ್ಲ ಮಹಾರಾಜ, ಕ್ಷಮಿಸುವುದಿಲ್ಲ, ಕ್ಷಮಿಸುವುದಿಲ್ಲ. ನನ್ನ ಮಾತನ್ನು ಕೇಳಿ ಮಹಾರಾಜ. ಯಾರು? ನಾನು ಶಕುನಿ. ಯಾವಾಗ ಹೋಗುತ್ತೀಯ ಗಾಂಧಾರಕ್ಕೆ? ಯಾಕೆ ಗಾಂಧಾರಕ್ಕೆ ಹೋಗುದಿಲ್ಲ? ನನ್ನ ಮದುವೆ ಮುಗಿದಿ ಹೋಯ್ತಲ್ಲ. ಇಲ್ಲ, ನಾನು ಗಾಂಧಾರಕ್ಕೆ ಹಿಂತಿರುಗಿ ಹೋಗುವುದಿಲ್ಲ. ಯಾಕೆ? ಹಸ್ತಿನಾಪುರ ನಿನಗೆ ಅಷ್ಟೊಂದು ಹಿಡಿಸಿತೆ? ಅಥವಾ ರಾಜನ ಭಾಮೈದ ಎನ್ನಿಸಿಕೊಳ್ಳುವುದರಲ್ಲಿ ನಿನಗೆ ತುಂಬಾ ಗೌರವ ಎಂದು ಕಾಣುತ್ತಿದೆ? ರಾಜ್ಯ ಮೋಹ ನನಗೆಂದೂ ಇರಲಿಲ್ಲ ಗಾಂಧಾರಿ. ಅಂದರೆ? ನಾನು ನನ್ನ ತೀರ್ಮಾನದಿಂದ ಕದಲುವುದಿಲ್ಲ. ಪ್ರತಿಜ್ಞೆ ಮಾಡುವುದು ನಿನ್ನೊಬ್ಬಳಿಗೆ ಎಲ್ಲ ಗೊತ್ತಿರುವುದು. ನಾನು ಇಲ್ಲಿಂದ ಕಾಲ್ ತೆಗೆಯುವುದಿಲ್ಲ. ಅಂದರೆ ನಿನ್ನ ಹಾಗೆ ನಾನು ಎಲ್ಲರ ಮುಂದೆ ಪ್ರತಿಜ್ಞೆ ಮಾಡಲಾರೆ. ಹಾಗೆ ಮಾಡಿದರೆ ಅದರ ಅರ್ಥವೇ ಸೋತು ಹೋದೀತು. ನಾನು ಮೌನ ಪ್ರತಿಜ್ಞೆ ಮಾಡಿದ್ದೇನೆ. ಯಾಕೆ? ನಿನ್ನ ಪ್ರತಿಜ್ಞೆಯ ಸಹಜ ಪರಿಣಾಮ. ಎಲ್ಲವನ್ನೂ ಮೊದಲೇ ತಿಳಿದು ನಿನಗೆ ಸೋಗು ಹಾಕಲು ನಿನಗೆ ನಾಚಿಕೆ ಆಗಲಿಲ್ಲವೇ ಶಕುನಿ? ಗಾಂಧಾರದಲ್ಲಿ ಹೇಗೆ ಹೇಳಲಿಲ್ಲ? ದಾರಿಯಲ್ಲಿ ಬರಬೇಕಾದರೂ ನಿನ್ನ ಬಾಯಿಂದ ಒಂದು ಮಾತೂ ಬರಲಿಲ್ಲ. ಮೊದಲು ಒಂದು ಒಳಸಂಚಿನ ಭಾಗವಾಗಿದ್ದೆ, ಈಗ ಈ ರೀತಿ ಆರೋಪ ಬರುತ್ತದೆ ಎಂದು ನನಗೆ ಗೊತ್ತಿತ್ತು. ನೀನೇ ಏಕೆ? ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದರೂ ಇದೇ ಆರೋಪ ಹೊರಿಸುತ್ತಿದ್ದರು ನನ್ನ ತಲೆ ಮೇಲೆ. ಆದರೆ ಸತ್ಯ ತೀರ ಭಿನ್ನ ಗಾಂಧಾರಿ. ಮತ್ತೆ ಅದೇ ಸುಳ್ಳು, ಮತ್ತದೇ ಸುಳ್ಳು ಆರೋಪ. ಅಂದರೆ ಅಂದರೆ ನಿನಗೇನು ಮೊದಲಿಂದ ಏನು ಗೊತ್ತೇ ಇರಲಿಲ್ವೇ? ಆದ್ದರಿಂದಲೇ ತಾನೆ ನನಗೆ ನನ್ನ ತಂದೆಯ ಬಗೆಗೆ ತಾತ್ಸಾರ ಉಂಟಾಗಿರುವುದು. ನಾನು ಭೀಷ್ಮನ ಮೇಲೆ ತಪ್ಪು ಹೊರಿಸುವುದಿಲ್ಲ, ಆತನಿಗೂ ದರ್ದಿತ್ತು. ಆದರೆ ನಮ್ಮಪ್ಪ ಯಾಕೆ ಸೇರಿಕೊಂಡ? ತನ್ನ ಸಂತತಿಯ ವಿರುದ್ಧ ರಚಿತ ವಾದ ಈ ಒಳಸಂಚಿನಲ್ಲಿ ಅವನು ಯಾಕೆ ಇಂಥ ಹೀನ ಕಾರ್ಯ ಮಾಡಿದ? ಮೊದಲ ಬಾರಿಗೆ ನನಗೆ ಖೇದವಾಗುತ್ತಿದೆ ಇಂಥ ಪತಿತ ವ್ಯಕ್ತಿಯ ಮಗನಾದುದಕ್ಕೆ. ರಾಜನೀತಿ ಮನುಷ್ಯನನ್ನು ಇಷ್ಟೊಂದು ಕೆಳಕ್ಕೆ ತಳ್ಳುವುದೇ? ಗಾಂಧಾರಿ, ನಾನು ಮದಿರೆ ಮತ್ತು ದ್ಯೂತದ ದಾಸನಿರಬಹುದು, ಆದರೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯಲಾರೆ. ಅಂದರೆ ನಿಜವಾಗಿ ನಿನಗೇನು ಇರಲಿಲ್ಲವೇ? ಗೊತ್ತಿದ್ದರೆ ನಿನ್ನನ್ನು ಇಲ್ಲಿಯವರೆಗೂ ಬರಲು ಬಿಡುತ್ತಿದ್ದೇನೆ. ಆಗ ಯುದ್ಧವಾಗುತ್ತಿತ್ತು. ನೆಲದ ಮೇಲೆ ಉರುಳುತ್ತಿದ್ದವು ಆ ಭೀಷ್ಮ ಮತ್ತು ಆತನ ಸೈನಿಕರ ತಲೆಗಳು. ನನ್ನ ಕ್ಷುದ್ರ ತಂದೆ ಅಡ್ಡ ಬಂದಿದ್ದರೆ ಅವನಿಗೂ ಆಗಲೂ ನಾವು ಸೋಲುತ್ತಿದ್ದೀವಿ ಶಕುನಿ. ಆದರೆ ಪ್ರತಿಭಟನೆಯೇ ಇಲ್ಲದೆ ರಾಜಿ ಮಾಡಿಕೊಂಡು ಕನ್ಯಾ ವಿಕ್ರಮ ಮಾಡಿದ ಕಳಂಕ ಗಾಂಧಾರಕ್ಕೆ ತಪ್ಪುತ್ತಿತ್ತು. ಈಗ ಯಾವ ಮುಖ ಹೊತ್ತು ಹಿಂತಿರುಗಲಿ? ಜನರಿಗೆ ಏನು ಉತ್ತರ ಕೊಡಲಿ ಗಾಂಧಾರಿ? ಯಾಕೆ? ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ನಿನ್ನ ನೈತಿಕ ಸಮಸ್ಯೆಯನ್ನು ನಾನು ಬಗೆಹರಿಸಲಿಲ್ಲವೇ?
ಗಾಂಧಾರಕ್ಕೆ ಮತ್ತೊಬ್ಬ ಮಹಾಸತಿಯನ್ನು ಸೃಷ್ಟಿಸಿದ ಗೌರವ ನಿನಗೆ ಸಲ್ಲಿಸಲಿವೆ? ನಿನ್ನನ್ನು ಈಗ ಕೇಳುವ ಅಧಿಕಾರ ಇಲ್ಲಿ ಯಾರಿಗಿದೆ? ಜನ ನಮ್ಮದಲ್ಲ, ಅವರು ತಮ್ಮ ಭಾವನೆಯಲ್ಲಿ ನಂಬಿಕೆಯಲ್ಲಿ ಬದುಕುತ್ತಾರೆ. ಚತುರ್ಮುತಿ ಜನಗಳಿಗೆ ಎಲ್ಲೂ ಎಂದೂ ಕೊರತೆ ಇಲ್ಲ. ಜನ ನೇರವಾಗಿ ಕೇಳುತ್ತಾರೆ. ಗಾಂಧಾರಿಗೆ ಧೃತರಾಷ್ಟ್ರನ ಕುರುಡು ಮೊದಲೇ ಗೊತ್ತಿದ್ದರೆ ಗಾಂಧಾರದಲ್ಲೇ ಏಕೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಳಲಿಲ್ಲ ಎಂದು. ಆದರೆ ನೀನು ಇಲ್ಲಿದ್ದುಕೊಂಡು ಏನು ಮಾಡುತ್ತೀಯ? ಕಾವಲು ಕಾಯುತ್ತೇನೆ. ಅರ್ಥವಾಗಲಿಲ್ಲ. ನಿನ್ನ ಹಿತಗಳ ರಕ್ಷಣೆ, ನಿನಗೆ ಹುಟ್ಟುವ ಮಕ್ಕಳ ಕಾವಲು, ನಿನ್ನ ಅಂಧಪತಿಯ ಹಿತಗಳ ಕಾವಲು. ಒಬ್ಬ ಜನ್ಮ ಅಂದ, ಇನ್ನೊಬ್ಬಳು ತನ್ನ ಹಠದಿಂದಾಗಿಯೇ ಅಂದಳು. ಸುತ್ತ ಅಧಿಕಾರದ ಅಸಹ್ಯ ರಾಜನೀತಿ. ಕೊನೆಗೆ ಕಣ್ಣು ಬಿಟ್ಟು ನೋಡಲು ಯಾರಾದರೂ ಬೇಡವೇ? ಜನಗಳ ನಡುವೆ ಇದ್ದು ಅವರ ಮಾತು ಕೇಳಲು ನಿನಗೆ ಹೋರಾಡಲು ಬೇಡವೇ? ನೀನಿಲ್ಲಿರುವುದು ಇಲ್ಲಾರಿಗೂ ಇಷ್ಟವಾಗದೇ ಇರಬಹುದು. ಅದನ್ನು ನಾನು ಲಕ್ಷಿಸುವುದಿಲ್ಲ. ಜನ ಅಂದುಕೊಂಡಾರೋ ನಾನು ನಿನ್ನನ್ನು ಹಿಡಿದಿಟ್ಟಿರುವೆ ಎಂದು. ಅಂದುಕೊಳ್ಳಲಿ ಬಿಡು. ಅಷ್ಟಲ್ಲದೆ ಇನ್ನೇನು ಮಾಡಬಲ್ಲರು? ವಿರೋಧಿಸುವ ನೈತಿಕ ಸಾಹಸ ಅವರಲ್ಲಿ ಎಲ್ಲಿದೆ? ನೀನು ಮಾಡಿದ ಅಪರಾಧದ ಕುಟ್ಟೆಗಳು ಅವರನ್ನು ಜೀವನವಡಿ ತಿನ್ನುತ್ತಿರುತ್ತದೆ. ಆದರೆ ಮಹಾರಾಜ, ಆದರೆ ಈ ರಾಜಕೀಯ ಅಧಿಕಾರದ ರಾಜಕೀಯಕ್ಕೆ ನಾನು ಹಿಡಿಯಲು ಶಕುದಿ. ನಾನು ಏನನ್ನು ನೋಡ ಬಯಸುವುದಿಲ್ಲ, ಕೇಳ ಬಯಸುವುದಿಲ್ಲ. ಜನ ಏನಾದರೂ ಹೊಂದಿಕೊಳ್ಳಲಿ ಬಿಡಲಿ. ನಿನಗೆ ಮಾತ್ರ ಈ ಪಟ್ಟಿಯದು ಅರ್ಥ ಏನೆನ್ನುವುದು ನಿನಗೆ ಮಾತ್ರ ಗೊತ್ತು. ಅದಕ್ಕೆ ಅಲ್ಲವೇ ಹೇಳುವುದು, ಯಾವ ನಿರ್ಣಯವೂ ಶಾಶ್ವತವಲ್ಲ ಗಾಂಧಾರಿ. ಇಂದಿನ ತೀರ್ಮಾನ ನಾಳೆ ನಮಗೆ ಅಡ್ಡಿಯಾಗಬಹುದು. ಬದುಕು ಎಂದಿಗೂ ಒಂದೇ ಭೂಮಿಕೆಯಲ್ಲಿ ಅಡಗಿ ಸುರುಟಿಕೊಂಡಿರುವುದಿಲ್ಲ. ಕ್ರಮೇಣ ನೋಡುವೆ, ನಿನ್ನ ಕ್ಷಿತಿಜಗಳು ವಿಸ್ತರಿಸುತ್ತವೆ. ಇಂದಿನ ತೀರ್ಮಾನ ನಾಳೆ ನಿನ್ನನ್ನು ವಿಕಲಾಂಗರನ್ನಾಗಿ ಮಾಡಿಬಿಡಬಹುದು. ಆದರೆ ಶಕುನಿ, ನಿನ್ನ ಅಗತ್ಯ ಗಾಂಧಾರಕ್ಕೆ ಬೀಳಬಹುದು. ಗಾಂಧಾರ ಮೊದಲೇ ನನ್ನಿಂದ ಕೈ ತೊಳೆದುಕೊಳ್ಳಬೇಕೆಂದಿತ್ತು. ಅದಕ್ಕೆ ಅಲ್ಲವೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು. ಗಾಂಧಾರಕ್ಕೆ ನನ್ನ ಅಗತ್ಯ ಇದ್ದರೂ ಇರಬಹುದು. ಆದರೆ ಈಗ ನನಗೆ ಗಾಂಧಾರದ ಅಗತ್ಯವಿಲ್ಲ. ನೀನು ಹಠ ಮಾಡುವುದೇ ಆದರೆ ನಾನು ಎಲ್ಲಿಯಾದರೂ ಹೊರಟೋಗುತ್ತೇನೆ, ಬಿದ್ದಿರುತ್ತೇನೆ ಬಿಡು. ಇಂದಲ್ಲದಿದ್ದರೆ ನಾಳೆ ನಿನಗೆ ನನ್ನ ಅಗತ್ಯ ಬೀಳುತ್ತದೆ. ನೀವೇಕೆ ನನ್ನ ಕುರುಡಿನ ವಿಷಯವನ್ನು ಗಾಂಧಾರಿಗೆ ತಿಳಿಸಲಿಲ್ಲ? ಅಗತ್ಯವೆಲ್ಲಿತ್ತು? ಏಕೆ ಅಂತ. ಅವಳು ಒಳ್ಳೆ ಎಂದಿದ್ದರೆ ಅದರಿಂದ ಏನು ಹಾಳಾಗುತ್ತಿತ್ತು? ಬೇರೆ ಯಾವಳಾದರೂ ಸಿಗುತ್ತಿದ್ದಳು. ಇಲ್ಲದೆ ಹೋದರೆ ಮದುವೆ ಇರದೆ ನಾರಿ ಸುಮ್ಮನಿರುತ್ತಿದ್ದೆ. ಮಾತನಾಡುವುದು ಸುಲಭ. ನೀವು ಗಾಂಧಾರಿಯ ವಿರುದ್ಧ ಅಲ್ಲ, ನನ್ನ ವಿರುದ್ಧ ಸಂಚು ಹೂಡಿದಿರಿ. ಹಾಗೆಲ್ಲ ಮಾತನಾಡಬಾರದು ಕುಮಾರ. ನೀವೇ ಹೇಳಿ ಮಹಾರಾಜ, ನಾನು ಹಿಂದೆ ಎಂದಾದರೂ ಹೀಗೆ ಮಾತನಾಡಿದ್ದೇನೆಯೇ? ಆದರೆ ಗಾಂಧಾರಿ ತನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡ ಮೇಲೆ ಏನಾಗಿದ್ದಾಳೆ ನನ್ನ ಪಾಲಿಗೆ? ಈ ಒಳಸಂಚಿನ ಪರಿಣಾಮವಾದರೂ ಏನಾಯಿತು? ಗಾಂಧಾರಿಯ ಮನಸ್ಸಿನಲ್ಲಿ ಶಾಶ್ವತವಾದ ತಿರಸ್ಕಾರ, ವಿದ್ವೇಷ. ಆದರೆ ನನ್ನ ಪಾಲಿಗೆ ಕೇವಲ ವಿವಾಹದ ಔಪಚಾರಿಕತೆ. ಕುಮಾರ, ಗಾಂಧಾರಿಯಂತ ಪತ್ನಿಯ ಬಗ್ಗೆ ಹೆಮ್ಮೆ ಪಡಬೇಕು. ನನ್ನ ಯಾವ ಅರ್ಥದಲ್ಲಿ ಮಹಾರಾಜ? ಅವಳು ಮಹಾಸತಿತ್ವದ ಆದರ್ಶವನ್ನು ಸ್ಥಾಪಿಸಲಿಲ್ಲವೇ? ಸತ್ಯವನ್ನು ತಿಳಿದು ನೀವು ಹೀಗೇಕೆ ಮಾತನಾಡುತ್ತಿದ್ದೀರಿ? ಅದಿರಲಿ, ನೀವು ನಮ್ಮ ವಿಷಯವನ್ನು ನಮಗೆ ಏಕೆ ಬಿಡುವುದಿಲ್ಲ? ಒಳ್ಳೆಯದು ಕೆಟ್ಟದ್ದು ಏನು ಬಂದರೂ ನಾವು ಅನುಭವಿಸಿಕೊಳ್ಳುತ್ತೇವೆ. ನಿನ್ನಷ್ಟಕ್ಕೆ ನೀನೇ ತೀರ್ಮಾನ ಕೈಗೊಳ್ಳುವ ಯೋಗ್ಯತೆ ಇದೆಯೇ? ಅಲ್ಲದೆ ಎಲ್ಲಕ್ಕೂ ಮಿಗಿಲಾಗಿ ರಾಜನೀತಿ ಮುಖ್ಯವಲ್ಲವೇ?
ರಾಜ ಮತ್ತು ರಾಜನೀತಿಯ ಮುಂದೆ ನನಗೆ ಯಾವ ಅಸ್ತಿತ್ವವೂ ಇಲ್ಲವೇ? ಹಾಗೆಂದು ನಾನೆಲ್ಲಿ ಹೇಳಿದೆ? ಸರಿ, ಮದುವೆಯ ಶಾಸ್ತ್ರ ಮುಗಿಯಿತು. ಯಾರನ್ನು ದಂಡಿಸಬೇಕಾಗಿತ್ತೋ ಅವರನ್ನು ದಂಡಿಸಿದ್ದೂ ಆಯಿತು. ಆದರೆ ಇತರರ ಪರವಾಗಿ ನಿರ್ಣಯ ತೆಗೆದುಕೊಳ್ಳುವ ನಿಮ್ಮ ಈ ಅಹಂಕಾರವನ್ನು ಬಿಟ್ಟು ಬಿಡುವುದಾದರೆ ಒಳಿತಾದೀತು ಮಹಾರಾಜ. ನಿಮಗೊಮ್ಮೆ ಮತ್ತೆ ಇತರರಿಗೂ. ಕುಮಾರ, ಮತ್ತೆ ನೆನಪಿಡಿ, ನನ್ನ ಮತ್ತು ಗಾಂಧಾರಿಯ ನಡುವೆ ಬೆಳೆದು ನಿಂತಿರುವ ಈ ದೊಡ್ಡ ಮಂಜಿನ ಬೆಟ್ಟವನ್ನು ನೀವು ಕೀಳಲಾರಿರಿ. ನಾನು ಕೀಳಲಾರೆ. ನೀವು ಕೀಳಲಾರಿರಿ. ನಾನು ಕೀಳಲಾರೆ. ಕುಮಾರ, ಕುಮಾರ, ಕುಮಾರ! ನೋಡಿದಿರಾ? ಕಡೆಗೂ ನೀವು ಯಾವುದು ಆಗಬಾರದು ಎಂದು ಎಣಿಸಿದ್ದಿರೋ ಅದೇ ಆಯಿತಲ್ಲ. ಅಂದರೆ ಗಾಂಧಾರಿ ಮತ್ತು ಧೃತರಾಷ್ಟ್ರ ನಡುವೆ ಯಾವ ಸಂಬಂಧವೂ ಇಲ್ಲ. ಆಶ್ಚರ್ಯ, ಧೃತರಾಷ್ಟ್ರನಿಗೆ ಅರ್ಥವಾಗುವ ವಿಷಯ ನಿಮಗೆ ಅರ್ಥವಾಗುವುದಿಲ್ಲ. ಕಡೆಗೆ ನೋವನ್ನು ಯಾರು ಅನುಭವಿಸುತ್ತಿದ್ದಾರೆ? ಧೃತರಾಷ್ಟ್ರನೋ ಇಲ್ಲ ನೀವು? ನಿಮ್ಮ ಬಗೆಗೆ ಅವನ ಮನಸ್ಸಿನಲ್ಲಿ ಏನು ಗೌರವ ಭಾವನೆ ಉಳಿಯಿತು? ನನಗೆ ನನ್ನ ಗೌರವದ ಚಿಂತೆ ಇಲ್ಲ ಸಂಜಯ. ಮತ್ತೆ ಆದರೆ ಸತ್ಯವತಿಯಾಗಲಿ ನನಗಾಗಲಿ ಆ ಗಾಂಧಾರಿಯನ್ನು ಎದುರಿಸುವ ಶಕ್ತಿ ಉಳಿದಿಲ್ಲ. ಸತ್ಯ ಹೇಳಲೇ, ನಿಮ್ಮ ನಿಜವಾದ ಚಿಂತೆ ದಾಸಿ.